ಸ್ವಾಮಿ ಕೊಲೆ ಕೇಸ್ನ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿರೋ ಪೊಲೀಸರು ದರ್ಶನ್ನ ನಿಜ ಬಣ್ಣ ಬಯಲು ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ಗೆ ಹೋಗೇ ಇಲ್ಲ ಅಂತಿದ್ದ ದರ್ಶನ್ನ ಫೋಟೋ ಸಾಕ್ಷ್ಯವೊಂದನ್ನ ಬಟಾ ಬಯಲು ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ರಣರಕ್ಕಸ ಡಿ ಗ್ಯಾಂಗ್ನ ಕ್ರೂರಾತಿ ಕ್ರೂರ ಕೃತ್ಯದ ಭಯಾನಕ ಸತ್ಯ ಮತ್ತಷ್ಟು ಬಹಿರಂಗವಾಗ್ತಿದೆ. ಈ ನಟ ಭಯಂಕರನೊಳಗೊಬ್ಬ ಅದೆಂಥ ರಾಕ್ಷಸ ಅಡಗಿದ್ದ ಅನ್ನೋ ರಹಸ್ಯ ಈಗಾಗಲೇ ಜಗಜ್ಜಾಹೀರಾಗಿವೆ. ಕ್ರೂರಾತಿ ಕ್ರೂರ ಕ್ರೌರ್ಯ ಮೆರೆದು ನಾನಲ್ಲಿ ಇರಲೇ ಇಲ್ಲ ಸಾರಂತಿದ್ದ ದಾಸನಿಗೆ ಖಾಕಿ ಮತ್ತೊಂದು ಸಾಕ್ಷ್ಯ ಮುಂದಿಟ್ಟು ಶಾಕ್ ಕೊಟ್ಟಿದೆ. ಶೆಡ್ನಲ್ಲಿದ್ದ ದರ್ಶನ್ ಫೋಟೋಗಳ ರಿಟ್ರೀವ್, ಆರೋಪಿಗಳ ಜೊತೆ ನಟ ದರ್ಶನ್ ಪೋಸ್, ಸೆಲೆಬ್ರಿಟಿ ಅನ್ನೋ ಕೋಟೆ ಕಟ್ಟಿ ಮೆರೀತಿದ್ದ ದರ್ಶನ್ಗೀಗ ವಿಲವಿಲ ಒದ್ದಾಡೋ ಪರಿಸ್ಥಿತಿ ಎದುರಾಗಿದೆ. ಪವಿತ್ರ ಮೋಹಕ್ಕೆ ಬಿದ್ದು ಶೆಡ್ನಲ್ಲಿ ಹಾರಾಡಿದ ದಾಸ ಕಂಬಿ ಎಣಿಸಿ ಎಣಿಸಿ ಆಸ್ಪತ್ರೆ ಸೇರಾಗಿದೆ. ಸ್ವಾಮಿ ಕೊಲೆ ದಿನ ದರ್ಶನ್ ಶೆಡ್ನಲ್ಲಿದ್ರು ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಖಾಕಿ ಕೈಗೆ ಸಿಕ್ಕಿದೆ. ರೇಣುಕಾ ಸ್ವಾಮಿ ಕೊಲೆಯಾದ ಸ್ಥಳದಲ್ಲೇ ಅಭಿಮಾನಿಗಳ ಜೊತೆ ದಾಸ ಫೋಟೋಗೆ ಪೋಸ್ ಕೊಟ್ಟಿದ್ದ. A6 ಜಗದೀಶ್, A7 ಅನುಕುಮಾರ್, A8 ರವಿಶಂಕರ್ ಜೊತೆ ತೆಗೆಸಿಕೊಂಡ ಫೋಟೋಗಳೂ ಸಿಕ್ಕಿವೆ. ಪಟ್ಟಣಗೆರೆ ಶೆಡ್ನಲ್ಲೇ ಫೋಟೋ ತೆಗೆಸಿಕೊಂಡ ಬಗ್ಗೆ ಪುನೀತ್ ಹಾಗೂ ಉಳಿದ ಆರೋಪಿಗಳು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ರು. ಆ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾಗಿಯೂ ಪುನೀತ್ ಒಪ್ಕೊಂಡಿದ್ದ. ಹೀಗಾಗಿ ಪುನೀತ್ ಮೊಬೈಲ್ ಹೈದರಾಬಾದ್ CSFLಗೆ ಕಳುಹಿಸಿ ಎಲ್ಲಾ ಫೋಟೋಗಳನ್ನು ರಿಟ್ರೀವ್ ಮಾಡಿಸಿದ್ದಾರೆ. ರಿಟ್ರೀವ್ ಆದ ಫೋಟೋದಲ್ಲಿ ಬ್ಲೂ ಕಲರ್ ಟಿ ಶರ್ಟ್ ಹಾಗೂ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕೊಂಡು ಕಾಟೇರ ಪೋಸ್ ಕೊಟ್ಟಿದ್ದಾನೆ. ಸಾವಿರದ 300 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ ಖಾಕಿ ಕಾಟೇರ್ನ ವಿರುದ್ಧ ಮತ್ತೆ 20 ಸಾಕ್ಷ್ಯಗಳ ಸೇರ್ಪಡೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ತನಿಖೆ ಮಾಡಿದ್ದ ಪೊಲೀಸರು ಈ ಮೊದಲೇ ಕೋರ್ಟ್ಗೆ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು. ತನಿಖೆ ಪೂರ್ಣಗೊಳ್ಳದ ಕಾರಣ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸೋದಾಗಿ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ರು. ಅದರಂತೆ 2 ತಿಂಗಳ ಕಾಲ ತನಿಖೆ ಮಾಡಿದ ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ 1300 ಪುಟಗಳಷ್ಟಿದ್ದು ಅದರಲ್ಲಿ ಮತ್ತೆ 20 ಸಾಕ್ಷ್ಯಗಳ ಹೇಳಿಕೆ ದಾಖಲಿಸಿದ್ದಾರೆ. ಇದರ ಜೊತೆಗೆ ಕೆಲ FSL ರಿಪೋರ್ಟ್ಗಳು, ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಚಾಟಿಂಗ್ ಸಹ ಉಲ್ಲೇಖ ಮಾಡಿದ್ದಾರೆ. ಒಟ್ನಲ್ಲಿ 5 ತಿಂಗಳ ಬಳಿಕ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಪೂರ್ಣಗೊಳಿಸಿದ್ದಾರೆ. ದರ್ಶನ್ ಶೆಡ್ನಲ್ಲಿದ್ದ ಫೋಟೋಗಳೇ ಮತ್ತಷ್ಟು ಸಂಕಷ್ಟ ತಂದೊಡ್ಡುವ ಆತಂಕ ಶುರುವಾಗಿದೆ. ಖಾಕಿ ಕೈಗೆ ಸಿಕ್ಕ ಫೋಟೋಗಳು ಆಸ್ಪತ್ರೆಯಲ್ಲಿರೋ ದಾಸನ ನಿದ್ದೆಗೆಡಿಸುವಂತೆ ಮಾಡಿದೆ. ಮಂಜುನಾಥನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.